ಓ ಏನ್ ಮನೆ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮಾಮ. ಏನ್ ಮನೆ SLC ಆಯ್ತಂತೆ, ಎಷ್ಟು ಪರ್ಸೆಂಟ್ ಬಂತು? 69% ಬಂತು. ಓ ಒಳ್ಳೆ ನಂಬರೇ. ಮತ್ತೆ ಏನ್ ಮನೆ 10th ಆದ್ಮೇಲೆ ಏನ್ ತಗೊಳ್ಳೋಣ ಅಂತಿದ್ಯಾ? ಒಂದ್ ಐಫೋನು ಒಂದ್ ಡಿಯೋ ತಗೊಳ್ಳೋಣ ಅಂತಿದೀನಿ ಮಾಮ. ಅದಲ್ಲ ಮನೆ, 10th ಆದ್ಮೇಲೆ ಏನ್ ಮಾಡ್ಕೊಂಡಿರ್ತೀಯಾ? ರೀಲ್ಸ್ ಮಾಡ್ಕೊಂಡಿರ್ತೀನಿ ಮಾಮ. ಮನೆ ಬರ ಅದಲ್ಲ ಮನೆ, ಬದುಕಕ್ಕೆ ಏನ್ ಮಾಡ್ತೀಯ ಮನೆ? ಬದುಕಕ್ಕೆ ಉಸಿರಾಡ್ತೀನಿ ಮಾಮ. ಬ್ರೀದ್ ಇನ್ ಬ್ರೀದ್ ಔಟ್ ಆತರ. ಯೋಲೋ, ಯು ಓನ್ಲಿ ಲಿವ್ ಒನ್ಸ್. ಯೋಲೋ ಯೋಲೋ ಅಂತ ಕೇಳಿದ್ರೆ ನನ್ನ ಮಗನ್ ನನಗೆ ಒಂದು ಡೋಲೋ ತಗೊಂಡ್ಬಿಡೋಣ ಅನಿಸ್ತಾ ಇದೆ. ಅಯ್ಯೋ ಅದಲ್ಲ ಮನೆ, ಯಾವ ಕೋರ್ಸ್ ತಗೊಂತೀಯಾ? ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ? ಯಾವ ಕೋರ್ಸ್ ತಗೊಂತೀಯಾ? ಇಂಟರ್ ಕಾಲೇಜ್ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಮಾಮ. ಇಂಟರ್ ಕಾಲೇಜಾ? ಅಲ್ಲ ಮನೆ, ನಾನು ಕೇಳೋದು ನಿನ್ಗೆ ಅರ್ಥ ಆಗ್ತಾ ಇಲ್ಲ. 10th ಆದ್ಮೇಲೆ ಊಟಕ್ಕೆ ಏನ್ ಮಾಡ್ತೀಯಾ? ಊಟಕ್ಕೆ ನಮ್ಮ ಅಮ್ಮನ್ ಕೇಳ್ತೀನಿ ಮಾಮ, ಅವರು ಮ್ಯಾಗಿ ಮಾಡ್ಕೊಡ್ತಾರೆ. ಹೋಗ್ಲಿ ಬಿಡು ಮನೆ, ಯಾವ್ದಾನ ಟೆಕ್ನಿಕಲ್ ನಾಲೆಡ್ಜ್ ಇದೆಯಾ? ಯಾವ್ದಾನ ಲೇಟೆಸ್ಟ್ ಬಂದಿರೋ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆಯಾ? ಟೆಕ್ನಿಕಲ್ ನಾಲೆಡ್ಜ್ ಇದೆ ಮಾಮ. ಇವಾಗೆಲ್ಲ AI ಅಲ್ವಾ ಮಾಮ? AI ಹೇಳಿದ್ರೆ ಅದೇ ಎಲ್ಲ ಮಾಡ್ಬಿಡುತ್ತಂತೆ. ಓಕೆನಪ್ಪ, ಅದ್ರಲ್ಲಿ ಏನ್ ಮಾಡ್ತೀಯಾ? ನೀನ್ ಏನ್ ಮಾಡ್ತೀಯಾ? ಅದೇ AIನೇ ಕೇಳ್ತೀನಿ ಮಾಮ ಏನ್ ಮಾಡ್ಬೇಕು ಅಂತ. ಅದೇನ್ ಹೇಳುತ್ತೋ ಅದನ್ನೇ ಮಾಡಕ್ಕೆ AIಗೆ ಮತ್ತೆ ಹೇಳ್ಬಿಡ್ತೀನಿ ಮಾಮ. ಹೋಗ್ಲಿ ಬಿಡು ಮನೆ, ಕೆರಿಯರ್ ಅಲ್ಲಿ ಏನು ವರ್ಕೌಟ್ ಆಗದೆ ಇದ್ರೆ ಅಟ್ಲೀಸ್ಟ್ ಒಂದು ಕ್ಯಾಬೋ ಆಟೋನೋ ಓಡಿಸ್ಕೊಂಡಿರ್ತೀಯಾ? ಡಿಯೋ ಓಡಿಸ್ಕೊಂಡಿರ್ತೀನಿ ಮಾಮ. ಡಿಯೋ ಬೇಕಾದವ್ರಿಗೆಲ್ಲ ಜಿಯೋ ಕೊಟ್ಟಿದ್ದಕ್ಕೆ ಇವಾಗ ಡಿಯೋ ಓಡಿಸ್ತಾ ಇರೋದು. ಸ್ಟಂಟ್ಸ್ ಎಲ್ಲ ಮಾಡ್ತೀನಿ ಮಾಮ. ವೀಲಿ ಬರುತ್ತೆ, ಸ್ಟಾಪಿ ಬರುತ್ತೆ. ದೋಸೆ ಹಾಕ್ತೀನಿ ಮಾಮ. ದೋಸೆ ಹಾಕ್ತೀಯಾ ಅಂದ್ರೆ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಮನೆ? ದೋಸೆ ಅಂದ್ರೆ ಬೈಕಲ್ಲಿ ಅಂತ ರೋಡಲ್ಲೇ ರೌಂಡಾಗಿ ದೋಸೆ ಹಾಕ್ತೀನಿ ಮಾಮ. ಬೈಕಲ್ಲಿ ರಣದಿರ ದೋಸೆ. ಆಯ್ತು ಬಿಡಪ್ಪ. ನೋಡಪ್ಪ, ನಾನು ಹೇಳೋದು ನಿನ್ನ ಒಳ್ಳೇದಕ್ಕೇನೆ. ನೀನು ಏನು ಮಾಡ್ತಾ ಇದೆಯೋ ನಿನಗೆ ಅರ್ಥ ಆಗ್ತಾ ಇಲ್ಲ. ನಿನಗೆಲ್ಲ ಮಾತಾಡ್ತಾ ಇರೋದು ನಿನಗೆ ನಾಳೆ ಪ್ರಾಬ್ಲಮ್ ಆಗ್ಬೋದೇನೋ ಅನಿಸ್ತಾ ಇದೆ ನನಗೆ. ಯೋಚನೆ ಮಾಡು, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ನೋಡಿದ್ರ ಮಾಮ, ನೀವು ನನಗೆ ಗ್ಯಾಸ್ ಲೈಟಿಂಗ್ ಮಾಡ್ತಾ ಇದ್ದೀರಾ. ಗ್ಯಾಸ್ ಲೈಟಿಂಗಾ? ನನಗೆ ಲೈಟಾಗಿ ಗ್ಯಾಸ್ ಬಿಡೋದು ಗೊತ್ತು. ಇದ್ಯಾವ ಗ್ಯಾಸ್ ಲೈಟಿಂಗು? ಗ್ಯಾಸ್ ಲೈಟಿಂಗ್ ಅಂದ್ರೆ ನಮ್ಮ ಬಗ್ಗೆ ನಮಗೇನೆ ಕಷ್ಟ ಆಗಿದೆ, ಅದು ನಮ್ಮಿಂದಾನೆ, ನಮಗಾಗಿರೋ ಕಷ್ಟ ನಮ್ಮಿಂದಾನೆ ಆಗ್ತಾ ಇರೋದು, ಅದಕ್ಕೆ ಕಾರಣ ನಾವೇ ಅಂತ ನಮಗೆ ಹೇಳೋದು. ಇದೇ ಮಾಮ ಗ್ಯಾಸ್ ಲೈಟಿಂಗು. ನೀವು ಅದೇ ಮಾಡ್ತಾ ಇರೋದು ನನಗೆ ಗೊತ್ತು. ಏನಪ್ಪ ಇವೆಲ್ಲ? ನಾವೇನು ಮಾಡೋಕ್ಕಾಗಲ್ಲ ಬಿಡು, ನಿನಗೆ ನಮ್ಮ ಕೈಲಾಗಲ್ಲ. ನೀನು ಅದೇವೇ ಕಾಪಾಡ್ಬೇಕಷ್ಟೇ. ನೋಡಿದ್ರ ಮಾಮ, ನನಗೆ ಏನು ಹೋಪ್ ಇಲ್ಲದೆ ಇರೋ ಥರ ನನಗೆ ತೋರಿಸಿ ನನ್ನ ಸ್ಪಿರಿಟ್ನೇ ಬ್ರೇಕ್ ಮಾಡಿ ನನಗೆ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಮಾಮ. ನನಗೆ ಗೊತ್ತು. ಎಮೋಷ್ನಲ್ ಬ್ಲ್ಯಾಕ್ ಮೇಲಾ? ಓ ಯಾವ ಇವೆಲ್ಲ? ನಿಂದೇನು ತಪ್ಪಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ ಬಿಡು, ನಂದೇ ತಪ್ಪು. ಇವಾಗ ಫಸ್ಟಿಂದ ಸ್ಟಾರ್ಟ್ ಮಾಡೋಣ, ಫಸ್ಟಿಂದ ಮಾತಾಡೋಣ, ಓಕೆನಾ? ಹಾಯ್. ನೋಡಿದ್ರ ಮಾಮ, ಎಲ್ಲ ಮಾಡ್ಬಿಟ್ಟು ಕೊನೆಗೆ ಫಸ್ಟಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀರಲ್ಲ ಮಾಮ. ಇದೇ ಮಾಮ ಟಾಕ್ಸಿಕ್ ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಅನ್ನೋದು. ಅದನ್ನ ನೀವು ನನಗೆ ಮಾಡ್ತಾ ಇದ್ದೀರಾ, ನನಗೆ ಗೊತ್ತು ಮಾಮ. ಟಾಕ್ಸಿಕ್ಕಾ? ಯಾವ್ದು ಎಷ್ಟು ಫಿಲಮ್ ಬರ್ತೈತಲ್ಲ ಅದೇನಾ? ಓ ಇಲ್ಲಪ್ಪ, ನಿನಗೆ ಉದ್ಧಾರ ಆಗೋಂಥದ್ದೇ ಹೇಳ್ತಾ ಇರೋದು ನಾನು. ಆಯ್ತು ಬಿಡಪ್ಪ, ನಿಮ್ಗೆ ದೊಡ್ಡ ನಮಸ್ಕಾರ. ನಾನೇನು ಮಾತಾಡಲ್ಲ ಇನ್ಮೇಲೆ ನಿನ್ನ ಹತ್ರ ಮಾತೇ ಆಡಲ್ಲ. ನಿನ್ನ ಸಾವಾಸನೇ ಸಾಕು ನನಗೆ. ನೋಡಿದ್ರ ಮಾಮ, ನೀವು ಇಷ್ಟೊಂದು ಕ್ಲೋಸ್ ಆಗಿದ್ದು ನನ್ನನ್ನೇ ಕೈ ಬಿಡ್ತಾ ಇದ್ದೀರಾ, ಅಂದ್ರೆ ನನ್ನನ್ನೇ ಘೋಸ್ಟಿಂಗ್ ಮಾಡ್ತಾ ಇದ್ದೀರಲ್ಲ ಮಾಮ. ಘೋಸ್ಟಿಂಗಾ? ಯಾವ್ದು ನಾನಿನ್ನ ಬಿಡಲಾರ ಕೇಸು. ಬಿಡಪ್ಪ, ನಿನಗೆ ನಾನು ಏನು ಹೇಳೋಕ್ಕಾಗಲ್ಲ. ನೀನು ಯಾರ ಮಾತು ಕೇಳಲ್ಲ ಅನ್ಸುತ್ತೆ. ಅಲ್ಲ, ಒಂದು ಎಂಪ್ಲಾಯಿಗೆ ಇರೋಂಥ ಒಂದು ಒಳ್ಳೆ ಲಕ್ಷಣನೂ ಇಲ್ವಲ್ಲಪ್ಪ ನಿನ್ನಲ್ಲಿ. ಅಲ್ಲ ಮಾಮ, ಅವಾಗಿಂದ ನೋಡ್ತಾ ಇದ್ದೀನಿ ಅದೆಷ್ಟು ರೂಡಾಗಿ ಎಂಪ್ಲಾಯೀಸ್ ಅಂತಿರಲ್ಲ ಮಾಮ. ಎಂಪ್ಲಾಯೀಸ್ ಒಂದು ಹ್ಯೂಮನ್ಸ್ ಮಾಮ, ಅವ್ರಿಗೊಂದು ಬೆಲೆ ಕೊಡ್ಬೇಕು ತಾನೆ. ಎಂಪ್ಲಾಯಿ ಅಲ್ಲದೆ ಇನ್ನೇನು ನಮ್ಮ ಮನೆ ಕೊಳಾಯಿ ಅನ್ನಕ್ಕಾಗುತ್ತಾ? ನೋಡಿದ್ರ ಮಾಮ, ನೀವು ಎಷ್ಟು ಇನ್ಹ್ಯೂಮನ್ ಅಂತ ಗೊತ್ತಾಗುತ್ತೆ ಇದರಿಂದ. ನನಗೆ ಗೊತ್ತು ಮಾಮ. ಅದೇ ನಾನು ಎಲ್ಲಪ್ಪ ಅವಾಗ ಅವಮಾನ ಮಾಡಿದೆ? ಅಯ್ಯೋ, ಯಾವ ಕರಿ ಕತ್ತೆ ಉಚ್ಚೆ ಕುಡ್ದಿದ್ಯೋ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಅಯ್ಯೋ, ನಂಗೆ ಅದೆಲ್ಲ ಗೊತ್ತಿಲ್ಲ ಮನೆ. ಸರಿ ಆಯ್ತು, ಇವಾಗ ವಿಡಿಯೋ ಆಫ್ ಮಾಡ್ಬಿಡ್ಲಾ? ಸಾಕಪ್ಪ, ವಿಡಿಯೋ ಸಾಕು. ನಿನ್ನ ಜೊತೆ ವಿಡಿಯೋ ಮಾಡಿದ್ದಕ್ಕೆ ಒಂದು ದೊಡ್ಡ ನಮಸ್ಕಾರ. ವಿಡಿಯೋ ಆಫ್ ಮಾಡ್ಬಿಡ್ತೀನಿ. ನೋಡಿದ್ರ ಮಾಮ, ಮಾತಾಡೋಣ ಅಂತ ಕರೆಸ್ಬಿಟ್ಟು, ವಿಡಿಯೋ ಮಾಡೋಣ ಅಂತ ಕರೆಸ್ಬಿಟ್ಟು ಈಗ ಎವಿಡೆನ್ಸ್ನೇ ಡೆಸ್ಟ್ರಾಯ್ ಮಾಡ್ತಾ ಇದ್ದೀರಲ್ಲ ಮಾಮ. ನೀವೆಂತ ಎವಿಡೆನ್ಸ್ ಡೆಸ್ಟ್ರಾಯರ್ ಅಂತ ಇದರಿಂದಾನೇ ಗೊತ್ತಾಗುತ್ತೆ ಮಾಮ. ನನಗೆ ಗೊತ್ತು ಮಾಮ. ಎವಿಡೆನ್ಸ್ ಡೆಸ್ಟ್ರಾಯ? ಆಯ್ತಪ್ಪ, ಒಂದು ಕೆಲಸ ಮಾಡ್ತೀನಿ. ನಂಗೆ ಇದರಿಂದ ಹೆಂಗ್ ಬರೋದು ಗೊತ್ತಾಗ್ತಾ ಇಲ್ಲ. ನಾನು ಸತ್ತೋಗ್ಬಿಡ್ಲಾ? ನೋಡಿದ್ರ ಮಾಮ, ಎಲ್ಲ ಹಾಳು ಮಾಡ್ಬಿಟ್ಟು ಎಲ್ಲದಕ್ಕೂ ನೀವೇ ಕಾರಣ ಆಗ್ಬಿಟ್ಟು ಸತ್ತೋಗ್ಬಿಡ್ಲಾ ಅಂತ ಇವಾಗ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದೀರಲ್ಲ ಮಾಮ. ನೋಡಿದ್ರ ಮಾಮ, ವಿಕ್ಟಿಮ್ ಕಾರ್ಡಾ? ಏನಪ್ಪ ಮಾಡೋದು ಇವಾಗ? ಎಲ್ಲ ಮಾಡ್ಬಿಟ್ಟು ಈಗ ಮಾಯ ಆಗ್ತಾ ಇದ್ದೀರಲ್ಲ ಮಾಮ. ನೀವು ಪಕ್ಕಾ ಸೂಪರ್ ನ್ಯಾಚುರಲ್ ಪವರೇ ಇರಬೇಕು ಮಾಮ. ನನಗೆ ಗೊತ್ತು ಮಾಮ. ಸೂಪರ್ ನ್ಯಾಚುರಲ್ ಈ ದೆಂಗ್ಸಿ ಕಾಲದಲ್ಲಿ, ಜೆನ್ಸಿ ಕಾಲದಲ್ಲಿ? ಅಪ್ಪ, ನಿಮ್ಮ ಜನ್ರೇಷನ್ಗೆ ದೊಡ್ಡ ನಮಸ್ಕಾರ. ಜೀವನದಲ್ಲಿ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಬೇಕು. ನೀವು ಹುಟ್ಟಿರೋದೇ ಒಂದು ಸಾಧನೆ ಥರ ಅನ್ಸ್ಬಿಡೈತೆ ನಿಮಗೆ.
ಗೊತ್ತೀನಪ್ಪ ನಾನು ಅಣ್ಣ ನೋಡಿದ್ರ ಮಾಮ ಎಲ್ಲ ಮಾಡ್ಬಿಟ್ಟು ಹೊಸ ಜನ್ರೇಷನ್ಗೆ ಚೇಂಜ್ಗೆ ಅಡ್ಜಸ್ಟ್ ಆಗದೆ ನಮಗೆ ಕೈ ಮುಗಿತಾ ಇದೀರಲ್ಲ ಮಾಮ, ಎಲ್ಲ ಜನ್ರೇಷನ್ ಮೇಲೆ ಆಗ್ತಾ ಇದೀರಲ್ಲ ಮಾಮ. ಇದು ಒಂಥರ ಟಾಕ್ಸಿಕ್ ಬಿಹೇವಿಯರ್ ಮಾಮ, ಗೊತ್ತಾ ನಿಮ್ಗದು? ಅಣ್ಣ ಬಿಟ್ಬಿಡೋಣ ನನ್ನ ಅಣ್ಣ. ತಪ್ಪೆಲ್ಲ ನಿಮ್ದೇ ಅಂತ ಗೊತ್ತಾದ್ಮೇಲೆ ಈ ಥರ ಓಡೋಗ್ತಿರಲ್ಲ ಮಾಮ, ಇದನ್ನೇ ಮಾಮ ಎಸ್ಕೇಪಿಸಮ್ ಅಂತಾರೆ. ವಿಡಿಯೋ ಆದ್ಮೇಲೂ ಇಲ್ಲೇ ಇದೆಯಲ್ಲ ಮನೆ, ಕನೆಕ್ಷನ್ ತೆಗಿಯ. ಏನ್ ಮನೆ ಚೆನ್ನಾಗಿದ್ಯಾ? ಇದೇ 12th ಜುಲೈ ಕಲ್ಪಕ್ಷೇತ್ರ ಆಡಿಟೋರಿಯಂ ಮೈಸೂರಿಗೆ ಬರ್ತಾ ಇದ್ದೀನಿ ಮನೆ. ಬಾ ಬುಕ್ ಮೈ ಶೋನಲ್ಲಿ ಟಿಕೆಟ್ಸ್ ಐತೆ ಮನೆ. ಟಿಕೆಟ್ ಲಿಂಕ್ನ ಈ ಬಯೋನಲ್ಲೂ ಹಾಕಿರ್ತೀನಿ, ಎಲ್ಲ ಬುಕ್ ಮಾಡ್ಕೊಂಡ್ ಬಂದ್ಬಿಡಿ ಮನೆ. ಬಾ ಮನೆ. ಕೈ ಬಿಡಲ